ಇವತ್ತು ವೈಕುಂಠ ಏಕಾದಶಿ. ನಾವೆಲ್ಲರೂ ಹಿಂದೂಗಳು. ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ಪದ್ಧತಿಗಳು ಇದನ್ನು ಶತಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ತಿರುಪತಿಯನ್ನು ಇವತ್ತು ಅದೆಷ್ಟು ಲಕ್ಷ ಜನ ಇದ್ದಾರೋ, ವೈಕುಂಠ ಏಕಾದಶಿಯ ದಿನ ಗೋವಿಂದನ ದರ್ಶನ ಮಾಡಬೇಕು, ವಿಷ್ಣುವಿನ ದರ್ಶನ ಮಾಡಬೇಕು, ಇದು ನಮ್ಮೆಲ್ಲರ ಭಕ್ತಿ. ಅದೇ ರೀತಿಯ ದರ್ಶನವನ್ನು ಬೆಂಗಳೂರಿನ TTD ಘಟಕ ಇವತ್ತು ನಮ್ಮೆಲ್ಲರಿಗೆ ಮಾಡಿಸ್ಕೊಡ್ತಾ ಇದೆ. ನಮ್ಮೆಲ್ಲ ಭಕ್ತರು ಕೂಡ ಇಲ್ಲಿ ನಿಂತಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾರು ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ವೋ ಅವರು ಇವತ್ತು ಬೆಂಗಳೂರಿನ TTDಯಲ್ಲಿ ವೆಂಕಟೇಶನ, ಶ್ರೀನಿವಾಸನ ದರ್ಶನವನ್ನು ಮಾಡ್ತಾ ಇದ್ದಾರೆ. ನಾನೂ ಮಾಡ್ತಾಯಿದ್ದೀನಿ. ನಾನು ತಿರುಪತಿ ಹೋಗಿಲ್ಲ, ಹೋಗೋದು ಇವತ್ತು ಆಗೋದು ಇಲ್ಲ. ಅದಕ್ಕೆ ಬೆಂಗಳೂರಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಆ ಭಗವಂತ ತಿರುಪತಿ ತಿಮ್ಮಪ್ಪ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸಮೃದ್ಧಿಯನ್ನು ಕೊಡಲಿ, ನಮ್ಮೆಲ್ಲರಿಗೆ ಕೂಡ ಆಯುರಾರೋಗ್ಯವನ್ನು ಕೊಡಲಿ, ಇದು ನಮ್ಮ ಪ್ರಾರ್ಥನೆ. ಒಳ್ಳೆಯದಾಗಲಿ. ನರೇಂದ್ರ ಮೋದಿಯವರಿಗೆ ಈ ದೇಶದ ರಕ್ಷಣೆಯನ್ನು ಕೊಡಲಿಕ್ಕೆ ಶಕ್ತಿಯನ್ನು ಕೊಡಲಿ, ಈ ಪ್ರಾರ್ಥನೆಯನ್ನು ನಾನಿವತ್ತು ಸಲ್ಲಿಸುವಲ್ಲಿದ್ದೀನಿ. ನಮ್ಮೆಲ್ಲ ಭಕ್ತರಿಗೆ ಕೂಡ ಒಳ್ಳೆಯದಾಗಲಿ. ವೈಕುಂಠ ಏಕಾದಶಿ ಒಂದು ಹಿಂದೂ ಧರ್ಮ ಭಾಳ ಪವಿತ್ರವಾದ ದಿನ. ಇವತ್ತು ವೈಕುಂಠ ಏಕಾದಶಿ. ನಾನು ಯಾವಾಗಲೂ ಇಲ್ಲಿ ಬರ್ತಾನೆ ಇರ್ತೀನಿ. ಅದರಲ್ಲಿ ಇವತ್ತು ವಿಶೇಷ ತಿರುಪತಿಗೆ ಹೋಗಬೇಕಾಯ್ತು. ಸ್ವಲ್ಪ ಕೆಲಸದ ಒತ್ತಡಗಳು ಹೋಗೋಕ್ಕಾಗಿಲ್ಲ. ಹಂಗಾಗಿ ಇವತ್ತು ಇಲ್ಲಿ ಆ ದೇವರ ದರ್ಶನಕ್ಕೆ ಬಂದಿದ್ದೀನಿ. ನಮ್ಮ ಕ್ಷೇತ್ರದ ಜನತೆ, ರಾಜ್ಯ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ನಾವೆಲ್ಲರೂ ಬೇಡ್ಕೊಳ್ಳೋಣ.